ಆಮುಕ್ತಮಾಲ ಮೂರನೆಯ ಭಾಗ. ಪಾಂಡ್ಯರಾಜನ ಆಸ್ಥಾನದಲ್ಲಿ ಜನರು ಕಿಕ್ಕಿರಿದು ನೆರೆದಿದ್ದರು. ಅವನು ವಿಷ್ಣುಚಿತ್ತನೆಂಬ ಕವಿಯ ಕಾವ್ಯವನ್ನು ಮೆಚ್ಚಿ ಅವನನ್ನು ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿದನು. ವಿಷ್ಣುಚಿತ್ತನು ಮಾತ್ರ ವಿಷ್ಣು ಎಲ್ಲಿರುವನು ಅಂತ ಹೇಳಿ ಹುಡುಕಾಡ್ತಾ ಇರ್ತಾನೆ. ಮನಸ್ಸಿನಲ್ಲಿ ವಿಷ್ಣುವಿನ ಜಪವನ್ನು ಮಾಡ್ತಾ ಇರ್ತಾನೆ. ಇದೆಲ್ಲವೂ ಲಭಿಸಿದ್ದು ಆ ವಿಷ್ಣುವಿನಿಂದಲೇ. ಇದರಲ್ಲಿ ನನ್ನದು ಅಂತ ಹೇಳಿ ಏನೂ ಇಲ್ಲ. ಎಲ್ಲವನ್ನು ಮಾಡಿದ ವಿಷ್ಣುವು ಈಗ ಕಾಣಿಸುತ್ತಿಲ್ಲವಲ್ಲ ಅಂತ ಹೇಳಿ ಅರಸತೊಡಗ್ತಾನೆ. ಆಗ ಅವನ ಭಕ್ತಿಗೆ ಮೆಚ್ಚಿ ವಿಷ್ಣುವು ಆಕಾಶದಲ್ಲಿ ಚತುರ್ಭುಜನಾಗಿ ಗೋಚರಿಸಿದನು. ವಿಷ್ಣುವು ಗರುಡಾರೂಢನಾಗಿ ಆಸೀನನಾಗಿ ಇರುವಾಗ ವಿಷ್ಣುವಿನ ಪಾದಗಳು ಎರಡೂ ಗರುಡನ ರೆಕ್ಕೆಗಳ ಮಧ್ಯೆ 2 ಪಾದಗಳನ್ನು ಇಡ್ತಾನೆ. ಆಗ ಎರಡೂ ಕಡೆಗಳಲ್ಲಿ ಗರುಡ ಪಕ್ಷಿಯ ಕೆಂಪು ಬಣ್ಣದ ರೆಕ್ಕೆಗಳು, ಅದರ ಮಧ್ಯೆ ವಿಷ್ಣುವಿನ ಪಾದಗಳು. ವಿಷ್ಣುವು ಕಪ್ಪು ಬಣ್ಣದಿಂದ ಕಂಗೊಳಿಸ್ತಿರ್ತಾನೆ. ಗರುಡನದು ಕೆಂಪು ಬಣ್ಣ. ಎರಡೂ ಬಣ್ಣಗಳನ್ನು ಸೇರಿಸಿದಾಗ ಅದು ಅರಿಶಿನ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ಹೇಗೆಂದರೆ ಕೆಂಪು ಬಣ್ಣದ ಹೂಗಳ ಮಧ್ಯೆ ಗರುಡನ ರೆಕ್ಕೆಗಳ ಮಧ್ಯೆ ವಿಷ್ಣುವಿನ ಕಪ್ಪು ಪಾದಗಳು ಶೋಭಾಯಮಾನವಾಗಿ ಬೆಳಗುತ್ತಿತ್ತು. ಇಂತಹ ಹೋಲಿಕೆಯನ್ನು ಕೃಷ್ಣದೇವರಾಯರಲ್ಲದೆ ಇನ್ನಾರು ಮಾಡಲು ಸಾಧ್ಯ? ಅಂತಹ ಕೃಷ್ಣದೇವರಿಗೆ ನಮನಗಳು.